ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಅಧಿಕ ಮಾಸದಲ್ಲಿ ಮುಖ್ಯವಾಗಿ ಕೊಡಬೇಕಾದ ದಾನವೆಂದರೆ ಅಪೂಪದಾನ. ಅಪೂಪದಾನ ಎಂದರೆ ಅತಿರಸ, ಅನಾರಸ ಎಂತಲೂ ಕರೆಯುತ್ತಾರೆ. ಅಪೂಪದಾನವನ್ನು 33 ಸಂಖ್ಯೆಯಲ್ಲಿ ಇಟ್ಟು ಒಂದು ಬೆಳ್ಳಿಯ ಅಥವಾ ಹಿತ್ತಾಳೆಯ ಅಥವಾ ಕಂಚಿನ ಪಾತ್ರೆಯಲ್ಲಿ ಇಟ್ಟು ಶ್ರೀ ಪುರುಷೋತ್ತಮನ ಪ್ರೀತ್ಯರ್ಥವಾಗಿ ದಾನವನ್ನು ಕೊಡಲಾಗುತ್ತದೆ. ನಿಮಗೆ ಯಾವುದು ಅನುಕೂಲವೋ ಆ ಪಾತ್ರೆಯಲ್ಲಿ ಅಪೂಪಗಳನ್ನು ದಾನವಾಗಿ ಕೊಡಬೇಕು. ಸ್ನೇಹಿತರೆ, ಈ ಅಪೂಪಗಳನ್ನು ಹೇಗೆ ಮಾಡಬೇಕೆಂದು ಈಗ ನೋಡೋಣ. ಅಪೂಪಗಳನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: ದೋಸೆ ಅಕ್ಕಿ, ಬೆಲ್ಲ, ಕರಿಯಲು ತುಪ್ಪ ಹಾಗೂ ಗಸಗಸೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ದೋಸೆ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ತೊಳೆದು ನೆನೆಯಲು ಬಿಡಬೇಕು. ನಾನು ಇಲ್ಲಿ 1 kg ದೋಸೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಅಕ್ಕಿಯನ್ನು 3 ದಿನ ನೆನೆಯಲು ಬಿಡಬೇಕು. ಅಂದರೆ ಅಪೂಪಗಳು ಹಗುರವಾಗಿ ಚೆನ್ನಾಗಿ ಆಗುತ್ತವೆ. ಅಕ್ಕಿಯನ್ನು ಪ್ರತಿದಿನ ಅಂದರೆ 3 ದಿನ ಚೆನ್ನಾಗಿ ತೊಳೆದು ಬೇರೆ ಬೇರೆ ನೀರನ್ನು ಹಾಕಿ ಇಡಬೇಕು. ನೀರನ್ನು ಬದಲಾಯಿಸದಿದ್ದರೆ ಅಕ್ಕಿಗೆ ಕೆಟ್ಟ ವಾಸನೆ ಬರುತ್ತದೆ. ಆದ್ದರಿಂದ ದಿನವೂ ಹೊಸ ನೀರನ್ನು ಹಾಕಿ ಇಡಬೇಕು. ನಂತರ 3ನೇ ದಿನ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರನ್ನು ಬಸಿದು ಒಂದು ಕಾಟನ್ ಅರಿವೆ ಮೇಲೆ ಮನೆಯಲ್ಲಿಯೇ ಹರಡಿ ಹೀಗೆ ಒಣಗಲು ಬಿಡಬೇಕು. ನಂತರ ಸುಮಾರು ಅರ್ಧ ಗಂಟೆಯಿಂದ 40 ನಿಮಿಷದವರೆಗೆ ಹರಡಿದ ನಂತರ ಮಿಕ್ಸರ್ನಲ್ಲಿ ಸಣ್ಣಗೆ ಹಿಟ್ಟು ಮಾಡಬೇಕು. ಅಕ್ಕಿಯನ್ನು ಪೂರ್ತಿಯಾಗಿ ಒಣಗಲು ಬಿಡಬಾರದು. ಸ್ವಲ್ಪ ಹಸಿ ಹಸಿ ಇರುವಾಗಲೇ ಮಿಕ್ಸರ್ನಲ್ಲಿ ಅಕ್ಕಿ ಹಾಕಿ ಸಣ್ಣಗೆ ಹಿಟ್ಟನ್ನು ಮಾಡಬೇಕು. ಮಿಕ್ಸರ್ನಲ್ಲಿ ಅಕ್ಕಿ ಹಿಟ್ಟು ಮಾಡಿದ ನಂತರ ಈ ರೀತಿ ಜರಡಿಯಲ್ಲಿ ಚಾಣಿಸಬೇಕು. ಏಕೆಂದರೆ ಹಿಟ್ಟು ಉರುಟಾಗಿ ಇರಬಾರದು. ಹಿಟ್ಟು ಬಹಳ ಸಣ್ಣದಾಗಿ ಇರಬೇಕು. ಅಂದರೆ ಅಪೂಪಗಳು ಚೆನ್ನಾಗಿ ಆಗುತ್ತವೆ. ನಂತರ ಈ ರೀತಿ ಚಾಳಿಸಿದ ಅಕ್ಕಿ ಹಿಟ್ಟನ್ನು 3 ಲೋಟ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ 1 ಲೋಟ ಬೆಲ್ಲವನ್ನು, ಅಂದರೆ 3ಕ್ಕೆ 1 ಲೋಟ ಬೆಲ್ಲ ಈ ಪ್ರಮಾಣದಲ್ಲಿ ಸೇರಿಸಿ ಗುಂಡಿನಿಂದ ಇಲ್ಲವೇ ಒರಳಿನಲ್ಲಿ ಹಿಟ್ಟು ಹಾಗೂ ಬೆಲ್ಲವನ್ನು ಚೆನ್ನಾಗಿ ಕುಟ್ಟಬೇಕು. ಅಂದರೆ ಹಿಟ್ಟು ಬೆಲ್ಲ ಚೆನ್ನಾಗಿ ಮಿಶ್ರಣವಾಗುತ್ತದೆ. ಬೆಲ್ಲ ಯಾವಾಗಲೂ ಸ್ವಲ್ಪ ಕಡಿಮೆಯೇ ಇರಬೇಕು. ಏಕೆಂದರೆ ಬೆಲ್ಲ ಸ್ವಲ್ಪ ಜಾಸ್ತಿಯಾದರೂ ಅಪೂಪಗಳು ಕರಿಯುವಾಗ ಪುಡಿ ಪುಡಿಯಾಗಿ ಉದುರುತ್ತವೆ. ಅಪೂಪಗಳನ್ನು ಕರಿಯುವಾಗ ಸಣ್ಣ ಜ್ವಾಲೆಯಲ್ಲಿ ಕರಿಯಬೇಕು. ನೋಡಿ, ಬೆಲ್ಲ ಹಾಗೂ ಹಿಟ್ಟು ಕುಟ್ಟಿದ ನಂತರ ಮೊದಲಿಗೆ ಹೀಗೆ ಒಣ ಎನಿಸಿದ ಹಾಗೆ ಅನಿಸುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಬೆಲ್ಲ ಕರಗಿ ಹಿಟ್ಟು ಹೊಂದಿಕೊಂಡು ಈ ರೀತಿ ಆಗುತ್ತದೆ. ನೋಡಿ, ಈ ರೀತಿ ಬೆಲ್ಲವು ಸರಿಯಾಗಿ ಮಿಶ್ರಣವಾಗಿದೆ. ನಂತರ ಈ ಹಿಟ್ಟನ್ನು 5-6 ದಿನಗಳವರೆಗೆ ಹಾಗೆ ಇಡಬೇಕು. ಹಿಟ್ಟು ಈ ರೀತಿ 5-6 ದಿನಗಳ ನಂತರ ಈ ರೀತಿ ಹಗುರವಾಗಿ ಬರುತ್ತದೆ. ನಂತರ 5-6 ದಿನಗಳ ನಂತರ ಈ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ
ಬಾಳೆ ಎಲೆ ಮೇಲೆ ಈ ರೀತಿ ತಟ್ಟಿ ತುಪ್ಪದಲ್ಲಿ ಕರಿಯಬೇಕು. ಅಪೂಪಗಳನ್ನು ಯಾವಾಗಲೂ ಚಿಕ್ಕ ಜ್ವಾಲೆಯ ಮೇಲೆ ನಿಧಾನವಾಗಿ ಕರಿಯಬೇಕು. ಇಲ್ಲದಿದ್ದರೆ ಅಪೂಪಗಳು ಹೊತ್ತಿ ಹೋಗುವ ಸಂಭವವಿರುತ್ತದೆ. ನೋಡಿ, ಚಿಕ್ಕ ಜ್ವಾಲೆಯ ಮೇಲೆ ಅಪೂಪಗಳನ್ನು ಕರಿದರೆ ಈ ರೀತಿ ಸುಂದರ ಬಣ್ಣ ಬರುತ್ತದೆ. ಅಪೂಪಗಳನ್ನು ಈ ರೀತಿ ಎರಡೂ ಬದಿಗೂ ಚೆನ್ನಾಗಿ ಬೇಯಿಸಿ ಕರಿದು ತಟ್ಟೆಯಲ್ಲಿ ಹಾಕಬೇಕು. ನಂತರ ಒಂದು ಚಿಕ್ಕ ಸ್ಪೂನ್ನಷ್ಟು ಗಸಗಸೆಯನ್ನು ತೆಗೆದುಕೊಂಡು ಪ್ರತಿ ಅಪೂಪದ ಮೇಲೆ ಈ ರೀತಿ ಉದುರಿಸಬೇಕು. ನೋಡಿ, ಈಗ ಸುಂದರ ರುಚಿಕಟ್ಟಾದ ಅಪೂಪಗಳು ತಯಾರಾಗಿವೆ. ಇಂಥ ಅಪೂಪಗಳನ್ನು 33 ಸಂಖ್ಯೆಯಲ್ಲಿ ದಾನಕ್ಕೆ ಇಟ್ಟು 2 ನೈವೇದ್ಯಕ್ಕೆ ಇಟ್ಟು ಒಟ್ಟು 35 ಅಪೂಪಗಳು ದಾನಕ್ಕೆ ಬೇಕಾಗುತ್ತವೆ.